ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ನಾನು ನೋಡಿ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡ್ಕೊಂಡಿದ್ದೇನೆ. ಮೆಂತ್ಯ ದೋಸೆ ಅಥವಾ ಸ್ವೀಟ್ ದೋಸೆ ಅಂತೇಳಿ ಸಹ ಹೇಳ್ಬೋದು. ಇದನ್ನು ನಾನು ಹೇಗೆ ಮಾಡ್ಕೊಂಡು ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ. ಇಲ್ಲಿ ನಾನು ದೋಸಾ ರೈಸನ್ನು ತೊಗೊಂಡಿದ್ದೇನೆ. ಅದನ್ನು ಒಂದು 4 to 5 hours ನೆನೆಸ್ಕೊಂಡ್ರೆ ಸಾಕಾಗ್ತದೆ. ಇದು ದೋಸಾ ರೈಸ್ ಅಂತೇಳಿದರೆ ನಮಗೆ ಸೊಸೈಟಿಲಿ ಸಿಗ್ತದಲ್ಲ ಅಕ್ಕಿ, ಅದರಲ್ಲಿ ಸಹ ಮಾಡ್ಕೊಳ್ಬೋದು. ಅದರಲ್ಲಿ ಸಹ ಒಳ್ಳೆಯದಾಗ್ತದೆ. ನಾನು ಈ ಲೋಟದಲ್ಲಿ 4 ಲೋಟ ಅಕ್ಕಿ ತೊಗೊಂಡಿದ್ದು. ಆಮೇಲೆ ಈ ಚಮಚದಲ್ಲಿ ಒಂದು 2.5 ಚಮಚದಷ್ಟು ಮೆಂತೆ ಹಾಕ್ಕೊಂಡಿದ್ದೆ. ಅಂದರೆ 4 ಲೋಟಕ್ಕೆ 1/4 ಲೋಟದಷ್ಟು ಮೆಂತೆ ಹಾಕ್ಕೊಂಡಿದ್ದು. ಆಮೇಲೆ ಅವಲಕ್ಕಿ ಸಹ ನೋಡಿ ನಾನು ಗ್ರೈಂಡ್ ಮಾಡೋ ಟೈಮಲ್ಲಿ ನೆನೆಸಿಟ್ಕೊಂಡಿದ್ದೇನೆ 2 ಲೋಟ. ಆಮೇಲೆ 2 ಲೋಟ ಕಾಯಿ ತುರಿ. ನಾನು ಅಂದರೆ ಸಣ್ಣ ಲೋಟದಲ್ಲಿ ತೊಗೊಂಡಿದ್ದು. 4 ಲೋಟ ಅಕ್ಕಿಗೆ 2 ಲೋಟ ಅವಲಕ್ಕಿ, 2 ಲೋಟ ತೆಂಗಿನ ತುರಿ ಮತ್ತು ಸ್ವಲ್ಪ ಮೆಂತೆ. ಫಸ್ಟಿಗೆ ನಾನು ಅಕ್ಕಿ ಮತ್ತು ಮೆಂತೆನ ಗ್ರೈಂಡ್ ಮಾಡ್ಕೊಳ್ತೇನೆ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ತುಂಬ ತೆಳು ಮಾಡಬಾರ್ದು ಹಿಟ್ಟು. ನೋಡಿ ಇಷ್ಟು ದಪ್ಪ ಇರಬೇಕು. ಈಗ ಅದೇ ಮಿಕ್ಸಿ ಜಾರಲ್ಲಿ ನಾನು ಅವಲಕ್ಕಿ ಮತ್ತು ತೆಂಗಿನ ತುರಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೇನೆ. ತುಂಬ ಒಳ್ಳೆಯದಾಗ್ತದೆ. ಇದು ಬಿಸಿ ಬಿಸಿ ತಿನ್ನಬೇಕು ಮಾತ್ರ. ದೋಸೆ ಜೊತೆಯಲ್ಲಿ ನಿಮಗೆ ಖಾರ ಚಟ್ನಿ ಸಹ ಒಳ್ಳೆಯದಾಗ್ತದೆ. ಇಲ್ಲ ಅಂತ ಹೇಳಿದರೆ ಬೆಣ್ಣೆ ಒಳ್ಳೆ ಕಾಂಬಿನೇಷನ್. ತುಪ್ಪ ಸಹ ಹಾಕಿ ತಿನ್ಬೋದು. ಪ್ಲೀಸ್ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ನೋಡಿ ಇದು ಸಹ ಗ್ರೈಂಡ್ ಆಯಿತು. ನಾನೀಗ ಅದೇ ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ. ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಮಾತ್ರ ಇದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ. ಅಂದರೆ ಇದು ಒಬ್ಬೊಬ್ಬರು ಮಜ್ಜಿಗೆ ಸಹ ಹಾಕ್ತಾರೆ. ನಾನೇನಿಲ್ಲ, ನಾನು ಸಿಂಪಲಾಗಿ ಮಾಡ್ತಾ ಇದ್ದೇನೆ. ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆಂದ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು 8 ರಿಂದ 9 ಗಂಟೆಯಷ್ಟು ಇಟ್ಕೊಳ್ಬೇಕಾಗ್ತದೆ ಹಿಟ್ಟು. 8 to 9 hours ಇಟ್ಕೊಂಡ್ರೆ ಸಾಕಾಗ್ತದೆ. ನೋಡಿ ಬೆಳಿಗ್ಗೆ ನಾನು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೇನೆ. ಚೆಂದ ಉಬ್ಬಿ ಬಂದಿದೆ ಹಿಟ್ಟು, ಒಳ್ಳೆಯದಾಗಿದೆ ಅಂತೇಳಿ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ನೋಡಿ ನಾನೀಗ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೀಗ ಸ್ವಲ್ಪ ನಾನು ಅರಶಿಣ ಹಾಕ್ಕೊಳ್ತೇನೆ, ಅಂದರೆ ಟರ್ಮರಿಕ್ ಪೌಡರ್. ಅದನ್ನು ನೀವು ರಾತ್ರಿ ಸಹ ಹಾಕಿಡ್ಬೋದು. ನಾನು ಅದನ್ನೆಲ್ಲ ಬೆಳಿಗ್ಗೆ ಹಾಕ್ಕೊಂಡು ಮಾಡೋದು. ನಾನು ಈ ದೋಸೆ ಮಾಡುವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಆಮೇಲೆ ಬೆಲ್ಲ ಹಾಕ್ತಾ ಇದ್ದೇನೆ. ನಿಮಗೆ ಸಪ್ಪೆ ಬೇಕಂತ ಹೇಳಿದರೆ ಸ್ವಲ್ಪ ಹಿಟ್ಟು ತೆಗೆದಿಟ್ಟು ಆಮೇಲೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಗ್ಲಾಸಿನಷ್ಟು ಬೆಲ್ಲ ತೊಗೊಂಡಿದ್ದೆ. ಅಂದರೆ ಯಾವ ಲೋಟದಲ್ಲಿ